ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ವರ್ಷಾಚರಣೆ ಬೇಡ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮದ್ಯದಂಗಡಿಯ ಮಾಲೀಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ವರ್ಷಾಚರಣೆಯ ಕಿಕ್ ಕೊಡುವಂತಹ ಪ್ಲೇಸ್ಗೆ ಹಾಗಾದ್ರೆ ಈಗ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ನಿಂದ ಹಾಗಾದ್ರೆ ಆಗುವಂತಹ ಸಮಸ್ಯೆಗಳೇನು? ಮದ್ಯದಂಗಡಿಯ ಮಾಲೀಕರ ಅಳಲು ಸರ್ಕಾರಕ್ಕೆ ಕೇಳಿಸುತ್ತಾ? ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರೆ ಹಾಗಾದ್ರೆ ಆಗುವಂತ ಸಮಸ್ಯೆಗಳೇನು? ಯಾಕೆ ಮದ್ಯದಂಗಡಿ ಮಾಲೀಕರು ಈ ರೀತಿಯಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ವರ್ಷ ಹೊಸ ವರ್ಷಕ್ಕೆ ಕಿಕ್ ಕೊಡುವಂತಹ ಪ್ಲೇಸ್ ಅಂತ ಹೇಳಿದ್ರೇನೆ ಅದು ಎಂಜಿ ರೋಡ್ ಹಾಗೆ ಬ್ರಿಗೇಡ್ ರಸ್ತೆ ಯಾವಾಗ್ಲೂ ಕೂಡ ಪ್ರತಿ ಬಾರಿಯೂ. ಆದ್ರೆ ಈಗ ಮದ್ಯದಂಗಡಿ ಮಾಲೀಕರು ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಸರ್ಕಾರಕ್ಕೆ ಸೆಲೆಬ್ರೇಷನ್ ಬೇಡ ಅಂತ ಹೇಳಿ ಮನವಿಯನ್ನ ಮಾಡಿದ್ಯಾರು ಮತ್ತೆ ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ, ಮದ್ಯದಂಗಡಿ ರಾಜ್ಯ ಸರ್ಕಾರ ಕೊಟ್ಟಂತಹ ಮನವಿ ಏನು? ಬೆಂಗಳೂರು ಮದ್ಯದಂಗಡಿ ಮಾಲೀಕರಿಂದ ರಾಜ್ಯ ಸರ್ಕಾರಕ್ಕೆ ಹೊಸ ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಒಂದು ಕಡೆ ಬೆಲೆ ಏರಿಕೆಯನ್ನ ಮಾಡ್ತೀರಾ, ಮತ್ತೊಂದು ಕಡೆ ಇಷ್ಟೇ ಎಣ್ಣೆಯನ್ನ ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಎಣ್ಣೆ ಮಾರಾಟ ಜಾಸ್ತಿ ಮಾಡಬೇಕು ಅಂತ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿ ಹಾಗಾದ್ರೆ ಸಿಎಂ ಡಿಸಿಎಂ ಅಬಕಾರಿ ಇಲಾಖೆಗೆ ಮದ್ಯದಂಗಡಿಯ ಮಾಲೀಕರು ಈ ರೀತಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಮಿಲಿಟರಿ ಎಣ್ಣೆ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇರುವುದಕ್ಕೆ ಬ್ರೇಕ್ ಹಾಕುವಂತೆ ಮನವಿಯನ್ನ ಮಾಡಿದ್ದಾರೆ. ತೆರಿಗೆ ಫ್ರೀ ಇರೋದ್ರಿಂದ ಮಿಲಿಟರಿ ಎಣ್ಣೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಮಿಲಿಟರಿ ಎಣ್ಣೆ ಎಫೆಕ್ಟ್ ಮದ್ಯದಂಗಡಿಗೆ ಹೊಡೆತ ಬೀಳ್ತಾ ಇದೆ. ಇನ್ನು ನೆರೆಯ ರಾಜ್ಯಗಳಿಂದ ರಾಜ್ಯಕ್ಕೆ ವಿಪರೀತ ಎಣ್ಣೆ ಕಾಳಸಂತೆಯಲ್ಲಿ ಬರ್ತಾ ಇದೆಯಂತೆ. ಆಂಧ್ರ, ತಮಿಳುನಾಡು, ತೆಲಂಗಾಣ, ಗೋವಾದಿಂದ ಎಣ್ಣೆ ರಾಜ್ಯಕ್ಕೆ ಹೆಚ್ಚೆಚ್ಚು ಬರ್ತಾ ಇದೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನು ನಾನು ಲಿಕ್ಕರ್ ಶಾಪ್ ರಾಜೇಂದ್ರಲ್ಲಿ ಮದ್ಯ ಮಾರಾಟ ಸಂಘದಲ್ಲಿ ನಾನು ಒಬ್ಬ ಮೆಂಬರ್ ಆಗಿದ್ದೀನಿ. ಪ್ಲಸ್ ಆಲ್ಕಲೇಬ್ ಅಂತ ಲಿಕ್ಕರ್ ಶಾಪ್ ಇಟ್ಟಿದ್ವಿ. ಈಗ ಸೇಲ್ಸು ನಮಗೆ ನೀವು ಕೇಳ್ತಿರೋದು ಸೇಲ್ಸು ನಮ್ಮಲ್ಲಿ ಸ್ವಲ್ಪ ಏನು ಈ ವರ್ಷದಲ್ಲಿ ಕಡಿಮೆ ಆಗಿದೆ. ಸೇಲ್ಸು ಯಾಕೆ ಕಡಿಮೆ ಆಗಿದೆ ಅಂದರೆ ಆಂಧ್ರ ಬಾರ್ಡ್ರುಗಳಲ್ಲಿ ಸ್ವಲ್ಪ ನಮ್ಮದು ಅಂಗಡಿಗಳು ಓಪನ್ ಆದವು. ಮೊದಲು ಆಂಧ್ರದಲ್ಲಿ ಇರಲಿಲ್ಲ, ಇಲ್ಲಿಂದ ಸ್ಟಾಕ್ ಹೋಗೋದು ಇದೇ. ಮತ್ತು ಈಗ ಮಿಲ್ಟ್ರಿ ಸ್ಟಾಕ್ ಅಂತ ಇದೆ. ಮಿಲ್ಟ್ರಿ ಸ್ಟಾಕಲ್ಲಿ ಟ್ಯಾಕ್ಸ್ ಕಡಿಮೆ ಅಂದರೆ ನಿಮ್ಮಲ್ಲಿ ಈಗ ಉದಾಹರಣೆ ನನ್ನ ಒಂದು 100 ಪೆಪ್ಪರ್ 3,000 ರೂಪಾಯಿ ಇರುತ್ತೆ, ಅಲ್ಲಿ 1,000 ಸಿಗುತ್ತೆ. ಪ್ಲಸ್ ಒಂದು ಮಧ್ಯವರ್ಗಕ್ಕೂ ಒಂದು 500 ರೂಪಾಯಿ ಇಟ್ಕೊಂಡು ಅವರವರೇ ಫೋನಲ್ಲಿ ಮೆಸೇಜ್ ತಗೊಂಡು ಇತ್ತಗೊಂಡು ಅವ್ರಿಗೆ ತಂದು ಅವರೇ ತಂದು ಕೊಡ್ತಾ ಇದೆ. ಹಂಗಾಗಿ ನಮ್ಮಲ್ಲಿ ಈ ಸೇಲ್ಸು ಫುಲ್ ಕಡಿಮೆ ಆಗಿದೆ ಈ ಸತಿ. ಹಂಗಾಗಿ ಸೇಲ್ಸ್ ಕಡಿಮೆ ಆಗಿರೋದ್ರಿಂದ ನಮ್ಮ ಏನು ಅಧಿಕಾರಿಗಳಿಗೂ ಪಾಪ ಕೆಲಸ ಮಾಡ್ತಾರೆ. ನಾವು ಎಲ್ಲರೂ ಎಲ್ಲೆಲ್ಲಿ ಸೇಲ್ಸ್ ಆಗಿದೆ ಏನೇನಂತ ಅವ್ರಿಗೆ ಹೇಳಿದರೆ ಅಧಿಕಾರಿಗಳು ಬಂದು ಅದನ್ನ ನಮ್ಮಲ್ಲಿ ಮಿಲಿಟರಿ ಸ್ಟಾಕ್ನ ಕಡಿಮೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅದೇ ಇದೇ ಟಾರ್ಗೆಟಿವ್ ಡಿಪಾರ್ಟ್ಮೆಂಟಿಂದ ನಮಗೆ ಇಷ್ಟೇ ಕೇಸ್ ಹಾಕ್ಬೇಕು, ಹಿಂಗೆ ಹಾಕ್ಬೇಕು, ಹೋದ ವರ್ಷ ಹಾಕಿದ್ದು ಈ ವರ್ಷ ಹಾಕಿ ಅಂತ ಕೇಳ್ತಾ ಇದ್ದಾರೆ. ವ್ಯಾಪಾರ ಫುಲ್ ಡೌನ್ ಆಗಿರೋದ್ರಿಂದ ನಮ್ಮಲ್ಲಿ ಕಡಿಮೆ ಒಂದು 20% ಕಡಿಮೆ ಆಗಿದೆ. ಮತ್ತು ರೈಟ್ಗಳು ಕಡಿಮೆ ಆಗಿದೆ. ರೈಟು ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಹೈ ಪಿಚ್ಚಲ್ಲಿ ರೈಟ್ಗಳು ಜಾಸ್ತಿ ಇದೆ. ಬೇರೆ